ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜೂನ್ 30, 2023 ದಿನಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ಸಂವಾದ ಅನ್ನುವಂತಹ ಒಂದು ಓಪನ್ ಸೆಷನನ್ನು ಏರ್ಪಡಿಸಿದ್ದಾರೆ ಮೇನ್ಸ್ ಎಕ್ಸಾಮಿನೇಷನ್ಗೋಸ್ಕರ. ನಿಮಗೆ ಮೇನ್ಸ್ ಪ್ರಿಪರೇಷನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೆ, ಅದರಲ್ಲೂ GS ಪೇಪರ್ 3ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಸೆಕ್ಷನ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟ್ ಆಗಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಪ್ರಿಪ್ರೇಷನ್ಗೆ ಸಂಬಂಧಿಸಿದಂತೆ ಇರ್ಬೋದು, ಅಥವಾ ಆನ್ಸರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ನೋಟ್ಸ್ಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂತಹ ಏನೇ ಡೌಟ್ಸ್ ಇದ್ರೂ ಸಹ ಈ ಒಂದು ಸೆಷನನ್ನು ಅಟೆಂಡ್ ಮಾಡಿ. ನೀರಜ್ ನಚಿಕೇತನ್ ಸರ್ ಅವರು ಈ ಒಂದು ಸೆಷನನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಜುಲೈ 7ನೇ ತಾರೀಕಿನಂದಿರುತ್ತೆ 3 PM to 5 PM ಈ ಒಂದು ಸೆಷನನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನೇ ಮಾಹಿತಿ ಬೇಕಿದ್ರೂ ಸಹ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ಭಾರತದಲ್ಲಿ ಅವೈಲೇಬಲ್ ಇರುವಂತಹ ಒಂದು ಟೆಲಿಸ್ಕೋಪ್ನ ಇಂಪಾರ್ಟೆನ್ಸನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯೂನಿವರ್ಸಲ್ಲಿ ಆಗ್ತಕ್ಕಂತಹ ವೈಬ್ರೇಷನ್ಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಭಾರತದ ಲಾರ್ಜೆಸ್ಟ್ ರೇಡಿಯೋ ಟೆಲಿಸ್ಕೋಪ್ ಸಹಕಾರಿ ಆಗಿದೆ ಅನ್ನುವಂಥದ್ದಾಗಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕನ್ನು ನಾವು ಕನೆಕ್ಟ್ ಮಾಡ್ಬೋದು. ಹಾಗೂ GS ಪೇಪರ್ 1ನಲ್ಲಿ ಸೋಲಾರ್ ಸಿಸ್ಟಮನ್ನು ಸ್ಟಡಿ ಮಾಡುವಾಗ ರೀಸೆಂಟ್ ಕರೆಂಟ್ ಅಪ್ಡೇಷನ್ಸನ್ನು ನಾವು ತೆಗೆದುಕೊಳ್ಬೋದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇದು ಸಹಕಾರಿಯಾಗುತ್ತೆ. ಟೆಲಿಸ್ಕೋಪ್ ಯಾವ ರೀತಿಯಾಗಿದೆ, ಯಾವ ರೀತಿಯಂಥ ಕಾಂಟ್ರಿಬ್ಯೂಷನನ್ನು ಇದು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಬೇಕು. ಭಾರತ, ಜಪಾನ್ ಹಾಗೂ ಯುರೋಪನ್ನು ಒಳಗೊಂಡಂತಹ ಅಸ್ಟ್ರಾನಮರ್ಸ್ಗಳು ಪಲ್ಸಾರ್ ಸ್ಟಾರ್ಗಳನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಅಂತಲೇ ಟೆಲಿಸ್ಕೋಪ್ಗಳನ್ನು ಡೆಡಿಕೇಟ್ ಮಾಡಲಾಗಿದೆ. ಸುಮಾರು 6 ಟೆಲಿಸ್ಕೋಪ್ಗಳ ಮುಖಾಂತರ ಇವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಬಿಲಾಂಗ್ ಆಗುವಂತಹ ಒಂದು ಟೆಲಿಸ್ಕೋಪ್ನ ಬೆನಿಫಿಟನ್ನು ಇವರು ತೆಗೆದುಕೊಂಡಿದ್ದಾರೆ ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಜೈಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ನ ಮುಖಾಂತರ ಐಡೆಂಟಿಫಿಕೇಷನನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಕಾಂಟ್ರಿಬ್ಯೂಷನನ್ನು ಇದು ಮಾಡ್ತಾ ಇದೆ ಅಂತ GMRT ಇದು ಪುಣೆಯಲ್ಲಿ ಕಂಡು ಬರ್ತಾ ಇದೆ. ಪುಣೆ ಬೇಸ್ಡ್ GMRT ಜೈಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಪಲ್ಸಾರ್ ಸ್ಟಾರ್ಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಯೂನಿವರ್ಸನ್ನು ಎಕ್ಸ್ಪ್ಲೋರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಐಡೆಂಟಿಫೈ ಮಾಡಲಿಕ್ಕೆ ಯೂನಿವರ್ಸ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಅಥವಾ ಯೂನಿವರ್ಸಲ್ಲಿ ಇರ್ತಕ್ಕಂತಹ ಮಿಸ್ಟ್ರೀಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಪಲ್ಸಾರ್ ಸ್ಟಾರ್ಗಳನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ. ಪಲ್ಸಾರ್ ಇದೊಂದು ರೊಟೇಟಿಂಗ್ ನ್ಯೂಟ್ರಾನ್ ಸ್ಟಾರ್ ಆಗಿದೆ. ಇದರ ಮುಖಾಂತರ ಬರುವಂತಹ ರೇಡಿಯೋ ಬೀಮ್ಸ್ ಏನಿದೆಯಲ್ಲ, ಇದು ಫ್ಲ್ಯಾಶನ್ನು ಕ್ರಿಯೇಟ್ ಮಾಡುತ್ತೆ. ನಾವು ಅರ್ತ್ ಮೇಲೆ ನಿಂತ್ಕೊಂಡು ನೋಡಿದಾಗ ಫ್ಲ್ಯಾಶಸ್ಗಳು ಏನು ಕ್ರಿಯೇಟ್ ಆಗ್ತಾ ಇರುತ್ತಲ್ಲ, ಇದನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇದೊಂದು ಫ್ಲ್ಯಾಶ್ ಅಂತಂದರೆ ಲೈಟ್ ಹೌಸ್, ಕಾಸ್ಮಿಕ್ ಲೈಟ್ ಹೌಸ್ನ ಮುಖಾಂತರ ಒಂದು ಎಮಿಷನ್ ಆಗ್ತಾ ಇದೆ. ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ರೇಡಿಯೋ ಟೆಲಿಸ್ಕೋಪ್ಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಂತ. ಇದರಿಂದ ಯೂನಿವರ್ಸಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ಐಡೆಂಟಿಫೈ ನಾವು ಮಾಡ್ಬೋದು ಅನ್ನುವಂಥದ್ದಾಗಿ ಆರ್ಟಿಕಲ್ ಹೇಳ್ತಾ ಇದೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಈ ಒಂದು ಟೆಲಿಸ್ಕೋಪ್ಗೆ ಸಂಬಂಧಪಟ್ಟಂಥ ಮಾಹಿತಿ ಎಲ್ಲಿ ಕಂಡು ಬರ್ತಾ ಇದೆ, ಇದರ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಪಲ್ಸಾರ್ಸ್ಗಳ ಮುಖಾಂತರ ನಾವು ಹೇಗೆ ಇವತ್ತು ಯೂನಿವರ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಇಲ್ಲಿ ಡೆಡ್ ಸ್ಟಾರ್ಗಳೇನಿರ್ತಾವಲ್ಲ, ನಮ್ಮ ಗ್ಯಾಲಕ್ಸಿಯಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಡೆಡ್ ಸ್ಟಾರ್ಸ್ಗಳು ಹೇಗೆ ನ್ಯೂಟ್ರಾನ್ಸ್ಗಳ ಒಂದು ಆ್ಯಕ್ಟಿವಿಟಿಯ ಮುಖಾಂತರ ರೇಡಿಯೋ ಬೀಮ್ಸನ್ನು ಎಮಿಟ್ ಮಾಡ್ತಾ ಇದ್ದಾವೆ, ಹೇಗೆ ಒಂದು ಸ್ಟಾರ್ನ ಲೈಫ್ ಸೈಕಲ್ ಇದೆ, ಯಾವ ರೀತಿಯಾಗಿ ಇದು ಯೂನಿವರ್ಸಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ ಪ್ರಾಪರ್ ಆಗಿರುವಂಥ ಒಂದು ಐಡೆಂಟಿಫಿಕೇಷನನ್ನು ಮಾಡಲಿಕ್ಕೆ ರೇಡಿಯೋ ಟೆಲಿಸ್ಕೋಪನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲನ್ನು ಕನ್ಸಿಡರ್ ಮಾಡೋದಾದರೆ, ಭಾರತ ಹಾಗೂ ಫಿಲಿಪೈನ್ಸ್ ಮಧ್ಯೆ ಡಿಫೆನ್ಸ್ ಟಾಕ್ ನಡೀತಾ ಇದೆ ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ಒಂದು ಟಾಪಿಕನ್ನು ನಾವು GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಬೋದು. ಎರಡೂ ದೇಶಗಳ ಮಧ್ಯೆ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಪೆಸಿಫಿಕಲಿ ಡಿಫೆನ್ಸ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಡಿಫೆನ್ಸ್ ಅಂತ ಬಂದಾಗ ಎರಡೂ ಕಂಟ್ರಿಗಳು ಮೊದಲು ಫೋಕಸ್ ಮಾಡ್ತಾ ಇರೋದು ಮ್ಯಾರಿಟೈಮ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ. ಡಿಫೆನ್ಸ್ ನಡಿನಲ್ಲಿ ಮ್ಯಾರಿಟೈಮ್ ಸೆಕ್ಯುರಿಟೀಸ್ನಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ. ಜಾಯಿಂಟ್ ಪೆಟ್ರೋಲ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಒಂದು ಬಯಲ್ಯಾಟ್ರಲ್ ಟಾಕು ಸಹ ನಡೀತಾ ಇದೆ. ಇದರೊಂದಿಗೆ ಡಿಫೆನ್ಸ್ ಏಜೆನ್ಸೀಸ್ಗಳ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅಥವಾ ಇಂಟ್ರಾಕ್ಷನ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಆಫಿಷಿಯಲ್ ಲೆವೆಲಲ್ಲಿ ನಾವು ಅಪ್ಗ್ರೇಡೇಷನನ್ನು ಮಾಡಬೇಕು. ಆಫೀಸಸ್ಗಳನ್ನು ಸೆಟಪ್ ಮಾಡುವಂಥದ್ದಾಗಲಿ,
ಕನ್ಸೆಷನಲ್ ಲೈನ್ ಆಫ್ ಕ್ರೆಡಿಟನ್ನು ಸಹ ನಾವು ಇವತ್ತು ಮೀಟ್ ಮಾಡಬೇಕಾಗಿದೆ ಅಂತ ಭಾರತ ಕಡೆಯಿಂದ ಒಂದು ಪ್ರಾಮಿಸನ್ನು ಸಹ ಕಾಣುವಂಥದ್ದು. ನೇವಲ್ ಅಸೆಟ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದಾಗಲಿ, ಟ್ರೈನಿಂಗ್ಸ್ಗಳನ್ನು ಸಹ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದಾಗಲಿ, ಮ್ಯಾರಿಟೈಮ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಹಲವು ಎಕ್ಸಸೈಸಸ್ಗಳನ್ನು ಸಹ ಕಂಡಕ್ಟ್ ಮಾಡಬೇಕು ಅಂತ, ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ಹೇಗೆ ರೆಸ್ಪಾನ್ಸನ್ನು ಮಾಡಬೇಕು ಅನ್ನುವಂಥದ್ದಾಗಲಿ, ಸೈಬರ್ ಸೆಕ್ಯುರಿಟಿಗೂ ಸಂಬಂಧಪಟ್ಟಂತೆಯೂ ಸಹ ಕೋಆಪರೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪ್ರೆಸೆಂಟ್ ಕಂಡೀಷನಲ್ಲಿ ಟೆಕ್ನಾಲಜಿಯಿಂದ ಆಗ್ತಕ್ಕಂಥ ಅಡ್ವರ್ಸ್ ಎಫೆಕ್ಟ್ ಆಗಿರ್ಬೋದು, ಇದರಿಂದ ಆಗ್ತಕ್ಕಂಥ ಬೆನಿಫಿಟನ್ನು ಸಹ ತೆಗೆದುಕೊಳ್ಳಲಿಕ್ಕೆ ಕೋಆಪರೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಪೇಸ್ ಕೋಆಪರೇಷನನ್ನು ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎರಡು ಕಂಟ್ರಿಗಳ ಮಧ್ಯೆ ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಇನ್ಕ್ಲೂಸಿವಿಟಿಯನ್ನು ತರಬೇಕು, ಸ್ಟೆಬಿಲಿಟಿಯನ್ನು ತರಬೇಕು, ಫ್ರೀ ಹಾಗೂ ಓಪನ್ ಎಕ್ಸೆಸಿಬಿಲಿಟಿ ಅವೈಲೇಬಲ್ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಿನಿಸ್ಟರ್ಸ್ಗಳ ಟಾಕನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಈ ಒಂದು ಕೋಆಪರೇಷನ್ ಅಡಿನಲ್ಲಿ ಸ್ಪೆಸಿಫಿಕಲಿ ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವೆಪನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು, ಅದರಿಂದ ಬೆನಿಫಿಟನ್ನು ತೆಗೆದುಕೊಳ್ಬೇಕು, ಒಟ್ಟಾರೆಯಾಗಿ ಮಿಲಿಟರಿ ಎಕ್ಸಸೈಸ್, ಇಲ್ಲಿ ಮ್ಯಾರಿಟೈಮ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತಹ ಹೆಚ್ಚಿನ ಕೋಆಪರೇಷನನ್ನು ಎರಡು ಕಂಟ್ರಿಗಳು ಮಾತಾಡ್ಕೊಳ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿರಬೇಕು. ಜನರಲಿ ಭಾರತಕ್ಕೆ ಯಾವುದೇ ಒಂದು ಕಂಟ್ರಿಗಳೊಂದಿಗೆ ಕೋಆಪರೇಷನನ್ನು ಮಾಡೋದ್ರ ಮುಖಾಂತರ, ಬಯಲ್ಯಾಟರಲ್ ಕೋಆಪರೇಷನ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಫಾರಮ್ಸ್ಗಳಲ್ಲಿ ಪಾರ್ಟಿಸಿಪೇಷನನ್ನು ಮಾಡೋದ್ರಿಂದ, ಇಂಟರ್ನ್ಯಾಷನಲ್ ಆರ್ಗನೈಜೇಷನಲ್ಲಿ ಮೆಂಬರ್ಶಿಪ್ಪನ್ನು ಪಡೆಯೋದ್ರ ಮುಖಾಂತರ ಹೇಗೆ ಬೆನಿಫಿಟ್ ಸಿಕ್ಕುತ್ತೆ, ಭಾರತಕ್ಕೆ ಬೆನಿಫಿಟ್ ಆಗಿರ್ಬೋದು ಅಥವಾ ಭಾರತದ ಪಾರ್ಟಿಸಿಪೇಷನ್ ಆಗಿದ್ದರೆ ನಮಗೆ ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಇಲ್ಲಿ ಫಿಲಿಪೈನ್ಸೊಂದಿಗೆ ಡಿಫೆನ್ಸ್ ಕೋಆಪರೇಷನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಭಾರತ ಮುಂದಾಗಿದೆ. ಇದರಿಂದ ಸೆಕ್ಯುರಿಟಿ ಕನ್ಸರ್ನನ್ನು ಅಡ್ರೆಸ್ ಮಾಡ್ದಂಗೆ ಆಗುತ್ತೆ. ಇಂಟರ್ನಲ್ ಸೆಕ್ಯುರಿಟಿ GS ಪೇಪರ್ 3ನಲ್ಲೂ ಸಹ ಇಂಪಾರ್ಟೆಂಟ್ ಆಗಿ ಡೈಮೆನ್ಷನ್ಸ್ಗಳನ್ನು ನಾವು ಕವರ್ ಮಾಡ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಏನಾದರೂ ಸ್ಪೆಸಿಫಿಕ್ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಿದ್ರೆ, ಏನಾದರೂ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದರೆ, ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಗ್ಗೆ ಆರ್ಟಿಕಲಲ್ಲಿ ಹೇಳ್ತಾ ಇದ್ದರೆ ಅದು ನಮಗೆ ಪ್ರಿಲಿಮ್ಸಲ್ಲಿ ಸಹಕಾರಿಯಾಗುತ್ತೆ. ಇಲ್ಲಿರುವಂತಹ ಕೋಆಪರೇಷನನ್ನು ಅಥವಾ ಡೈಮೆನ್ಷನ್ಸ್ಗಳನ್ನು ಅಥವಾ ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದಾವೆ ಎರಡು ಕಂಟ್ರಿಗಳನ್ನು ಅಂಥದ್ದನ್ನು ಮೇನ್ಸಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಳ್ಬೋದು. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಫಿಲಿಪೈನ್ಸನ್ನು ಸುತ್ತುವರೆದಿರತಕ್ಕಂಥ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಏಕೆಂದರೆ ನಮಗೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳು ತುಂಬ ಬರ್ತಾ ಇರೋದ್ರಿಂದ ಎಕ್ಸಾಮಿನೇಷನಲ್ಲಿ ಯಾವುದೇ ಕಂಟ್ರಿಗಳ ಬಗ್ಗೆ ನಾವು ನೋಡುವಾಗ ಮ್ಯಾಪ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ನಮಗೆ ಕ್ಲಿಯರ್ ಆಗಿರಬೇಕು. ಫಿಲಿಪೈನ್ಸನ್ನು ಸುತ್ತುವರೆದಿರುವಂತಹ ಕಂಟ್ರಿ ಯಾವ್ಯಾವ ಇದ್ದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಎಕ್ಸ್ಪ್ಲೋರಿಂಗ್ ಅಸ್ಸಾಮ್ಸ್ ಡಿಲಿಮಿಟೇಷನ್ ಡ್ರಾಫ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿ ಅಸ್ಸಾಮಲ್ಲಿರುವಂತಹ ಡಿಲಿಮಿಟೇಷನ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಇಶ್ಯೂ ಇದೆ, ಯಾವ ರೀತಿಯಾಗಿ ಅಲ್ಲಿರುವಂತಹ ಜನರು ದಂಗೆ ಎದ್ದಿದ್ದಾರೆ, ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಮೊದಲೇದಾಗಿ ನಮಗೆ ಡಿಲಿಮಿಟೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕಲ್ಲ. ಡಿಲಿಮಿಟೇಷನ್ ಅಂತಂದರೆ ಲೋಕಸಭೆ ಹಾಗೂ ಸ್ಟೇಟ್ ಅಸೆಂಬ್ಲೀಸ್ಗಳಿಗೆ ಚುನಾವಣೆಯನ್ನು ಕಂಡಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳ ಆಧಾರದ ಮೇಲೆ ನಾವು ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಥವಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅಲ್ವಾ. ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ. ಈ ಬೌಂಡರೀಸ್ಗಳನ್ನು ನಾವು ಹೇಗೆ ಡ್ರಾ ಮಾಡ್ತೇವೆ, ಈ ಬೌಂಡರೀಸ್ಗಳನ್ನು ಡ್ರಾ ಮಾಡುವಂತಹ ವಿಧಾನಕ್ಕೆ ನಾವು ಡಿಲಿಮಿಟೇಷನ್ ಅಂತ ಕರೆಯುವಂಥದ್ದು. ಈ ಡಿಲಿಮಿಟೇಷನ್ ಇದರ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಇವಾಗ ನಾವು ಲೋಕಸಭಾ ಬೌಂಡ್ರಿಯನ್ನು ಹಾಕಿದ್ದೀವಿ, ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಕರಿತಾ ಇದ್ದೀವಿ, ಸ್ಟೇಟ್ ಅಸೆಂಬ್ಲಿಗೆ ಸಂಬಂಧಪಟ್ಟಂಥ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ಇದರ ಒಂದು ಲಾಜಿಕ್ ಏನಂತಂದರೆ, ನಾವು ಇವತ್ತು ಕೆಲವೊಂದಿಷ್ಟು ವೋಟರ್ಸ್ಗಳಿಗೆ ಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪರ್ಟಿಕ್ಯುಲರ್ಲಿ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ತೆಗೆದುಕೊಂಡ್ರೆ, ಇಲ್ಲಿ 10,000 ಜನಕ್ಕೆ ಒಬ್ಬ ಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡಿದ್ದೀವಿ ಅಂದರೆ, ಬೇರೆ ಒಂದು ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಅದೇ ರೀತಿಯಾದಂಥ ಮೆಂಬರ್ಸ್ಗಳು ಇರಬೇಕು. 10,000 ಜನಕ್ಕೆ ನಾವು ಇನ್ನೊಂದು ಪ್ರತಿನಿಧಿಯನ್ನು ಎಲೆಕ್ಟ್ ಮಾಡ್ತಾ ಇದ್ದೀವಿ. ವೋಟರ್ಸ್ಗಳ ಒಂದು ಆಧಾರದ ಮೇಲೆ ಎಷ್ಟು ವೋಟರ್ಸ್ ಇರ್ತಾರೆ, ಎಷ್ಟು ಪ್ರತಿನಿಧಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಒಂದು ಪ್ರತಿನಿಧಿ ಇಷ್ಟು ಜನರನ್ನು ರಿಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಧಾರವನ್ನು ಇಟ್ಟುಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಡಿಲಿಮಿಟೇಷನ್ ಮಾಡ್ತಾ ಇದ್ದೀವಿ ಅಥವಾ ಬೌಂಡರೀಸ್ಗಳನ್ನು ಡ್ರಾ ಮಾಡ್ತಾ ಇದ್ದೀವಿ. ಇದರ ಒಂದು ಕಾರ್ಯವನ್ನು ಡಿಲಿಮಿಟೇಷನ್ ಕಮಿಷನ್ ಮಾಡುತ್ತೆ. ಡಿಲಿಮಿಟೇಷನ್ ಕಮಿಷನ್ಸ್ಗಳನ್ನು ಫಾರ್ಮ್ ಮಾಡೋದ್ರ ಮುಖಾಂತರ ಒಂದು ಆ್ಯಕ್ಟ್ನ ಆಧಾರದ ಮೇಲೆ ಡಿಲಿಮಿಟೇಷನ್ ಕಮಿಷನ್ಸ್ಗಳನ್ನು ನಾವು ಜಾರಿಗೆ ತರ್ತೇವೆ. ಇವ್ರು ಏನು ಮಾಡ್ತಾರೆ, ಈ ಒಂದು ಪ್ಯಾನಲಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು ಏನು ಮಾಡ್ತಾರೆ, ರೀಡ್ರಾಯಿಂಗ್ ಮಾಡ್ತಾರೆ. ಎಷ್ಟು ಜನ ಇದೆ, ಅಲ್ಲಿರ್ತಕ್ಕಂಥ ಜನಸಂಖ್ಯೆಯ ಆಧಾರದ ಮೇಲೆ ಎಷ್ಟು ಜನಕ್ಕೆ ನಾವು ಒಂದು ಕಾನ್ಸ್ಟಿಟ್ಯೂಯೆನ್ಸೀಸನ್ನು ಕೊಡಬೇಕು ಅಥವಾ ಮತದಾನ ಕ್ಷೇತ್ರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇಲ್ಲಿ ನಾವು ಈಕ್ವಲ್ ಮೆಂಬರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ, ಅಂದರೆ ಈಕ್ವಲ್ ವೋಟರ್ಸನ್ನು ಕನ್ಸಿಡರ್ ಮಾಡ್ತಾ
ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ಲಾರಿಟಿ ಇರಬೇಕು. ಇಲ್ಲಿವರೆಗೂ ನಾವು ಮಾಡಿರುವಂತಹ ಡಿಲಿಮಿಟೇಷನ್ಸ್ ಕಮಿಷನ್ಸ್ಗಳಂತಂದರೆ 1952 ಮಾಡಿದ್ದೀವಿ, 1962 ಮಾಡಿದ್ದೇವೆ, 1972 ಮಾಡಿದ್ದೇವೆ ಅನ್ನುವಂಥದ್ದಾಗಲಿ. 1976 ಏನಾಗುತ್ತೆ ಅಂದರೆ ಡ್ಯೂ ಟು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ನ ಒಂದು ಸಿಚುವೇಶನಿಂದಾಗಿ ಡಿಲಿಮಿಟೇಷನ್ ಕಮಿಷನನ್ನು ಸಸ್ಪೆಂಡ್ ಮಾಡಿರುತ್ತೆ. ಇವಾಗ ನೆಕ್ಸ್ಟ್ ಡಿಲಿಮಿಟೇಷನ್ ಕಮಿಷನ್ ಯಾವಾಗ ಜಾರಿಗೆ ಬರುತ್ತೆ ಅಂದರೆ 2026 ಅಲ್ಲಿ ತನ್ನನ್ನು ಫ್ರೀಸ್ ಮಾಡಿದ್ದಾರೆ. ಇಷ್ಟು ನಿಮಗೆ ಕ್ಲಿಯರ್ ಆಯಿತು. ಡಿಲಿಮಿಟೇಷನ್ ಕಮಿಷನ್ನ ಫಂಕ್ಷನ್ ಯಾವ ರೀತಿ ಆಗಿದೆ. ಡಿಲಿಮಿಟೇಷನ್ ಅಂತಂದರೆ ಮತದಾನ ಕ್ಷೇತ್ರಗಳನ್ನು ರೀಡ್ರಾ ಮಾಡುವಂಥ ಒಂದು ಪ್ರೊಸೆಸ್. 2026 ತನಕ ನಾವು ನೆಕ್ಸ್ಟ್ ಮಾಡೋದಿಲ್ಲ. ಯಾವಾಗಲೂ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಿದಾದಮೇಲೆ ಡಿಲಿಮಿಟೇಷನ್ ಕಮಿಷನ್ ಜಾರಿಗೆ ಬರುತ್ತೆ. ಜನಗಣತಿ ಆದ ಮೇಲೆ 2026 ತನಕ ನಾವು ಜನರಲ್ ಆಗಿ ಭಾರತದಲ್ಲಿ ಮತದಾನ ಕ್ಷೇತ್ರಗಳನ್ನು ರೀಡ್ರಾ ಮಾಡುವಂತಿಲ್ಲ ಅಂತ. ಆದರೆ 2020 ಏನಾಗುತ್ತೆ ಅಂದರೆ ನಾರ್ತ್ ಈಸ್ಟರ್ನ್ ರೀಜನ್ಸ್ಗಳಲ್ಲಿ ನಾವು ಡಿಲಿಮಿಟೇಷನ್ ಕಮಿಷನ್ಸ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೆಂಟರ್ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ ಕೆಲವೊಂದಿಷ್ಟು ಏರಿಯಾದಲ್ಲಿ. ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಜಾರಿಗೆ ತಂದಿದೆ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್, ನಾಗಾಲ್ಯಾಂಡ್ ಸ್ಟೇಟ್ ಆಗಿರಬಹುದು, ಮಣಿಪುರ್ ಸ್ಟೇಟ್, ಅಸ್ಸಾಂ ಹಾಗೂ ಅರುಣಾಚಲ್ ಪ್ರದೇಶ್. ನಾರ್ತ್ ಈಸ್ಟರ್ನ್ ಸ್ಟೇಟ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಡಿಲಿಮಿಟೇಷನ್ ಕಮಿಷನನ್ನು 2020 ಜಾರಿಗೆ ತಂದಿದೆ. ಜನರಲಿ ಇಲ್ಲಿ ಡಿಲಿಮಿಟೇಷನ್ ಕಮಿಷನ್ ಯಾವುದೇ ರೀತಿಯಾಗಿ ಸೀಟ್ಸ್ಗಳನ್ನು ವೇರಿಯೇಷನ್ ಮಾಡೋಲ್ಲ, ಕೇವಲ ಮತದಾನ ಕ್ಷೇತ್ರದ ಬೌಂಡ್ರಿಯನ್ನು ಬದಲಾವಣೆ ಮಾಡುತ್ತೆ. ಇದು ಆಲ್ರೆಡಿ ಎಲೆಕ್ಟೆಡ್ ಆಗಿರತಕ್ಕಂತಹ ಮೆಂಬರ್ಸ್ಗಳು ತಮ್ಮ ಸೀಟನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದಿಷ್ಟು ಕಾನ್ಸ್ಟಿಟ್ಯೂಯೆನ್ಸೀಸ್ಗಳು ಮರ್ಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಪಾಪ್ಯುಲೇಷನ್ಗೆ ಆಧಾರವಾಗಿರುವಂತಹ ಒಂದು ರಿಪ್ರೆಸೆಂಟೇಷನನ್ನು ಇವರು ಕೊಡಬೇಕಾಗತ್ತೆ, ಎಷ್ಟು ಸೀಟ್ ಅಲೋಕೇಶನ್ಸ್ಗಳಾಗಿದ್ದಾವೆ ಅನ್ನೋದರ ಆಧಾರದ ಮೇಲೆ. ಇಲ್ಲಿ ಅಸ್ಸಾಮಲ್ಲಿರುವಂತಹ ಸಿಚುವೇಷನನ್ನು ನೋಡಿದರೆ ಸರಿಸುಮಾರು 126 ಸೀಟ್ಸ್ಗಳನ್ನು ನಾವು ಅಸೆಂಬ್ಲಿಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೀವಿ. 14 ಸೀಟ್ಸ್ಗಳನ್ನು ಪಾರ್ಲಿಮೆಂಟರಿ ಸೀಟ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಸೆಂಬ್ಲಿ ಹಾಗೂ ಪಾರ್ಲಿಮೆಂಟರಿ ಸೀಟ್ಸ್ಗಳನ್ನು ನೋಡ್ಬೋದು. ಯಾವುದೇ ರೀತಿಯಾಗಿ ಸೀಟ್ಸ್ಗಳಲ್ಲಿ ಬದಲಾವಣೆಯನ್ನು ಮಾಡಿಲ್ಲ. ಆದರೆ ಎಲೆಕ್ಟೆಡ್ ಮೆಂಬರ್ಸ್ಗಳಲ್ಲಿ ವೇರಿಯೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಲೆಕ್ಟೆಡ್ ಮೆಂಬರ್ಸ್ಗಳು ತಮ್ಮ ಒಂದು ಸೀಟನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಇವರು ಸಹ ಸರ್ಕಾರ ತಂದಿರುವಂತಹ ಈ ಒಂದು ಕಾನೂನಿಗೆ ದಂಗೆ ಎದ್ದಿದ್ದಾರೆ ಅಂತ ಕಾಣ್ಬೋದು. ಯಾಕೆಂದರೆ ಇಲ್ಲಿರುವಂಥ ಇಶ್ಯೂ ಏನಂದರೆ ಜಮ್ಮು ಕಾಶ್ಮೀರದಲ್ಲಿ ನಾವು ಡಿಲಿಮಿಟೇಷನ್ ಕಮಿಷನನ್ನು ಜಾರಿಗೆ ತಂದಾಗ ಯೂಸ್ ಮಾಡಿಕೊಂಡಿರುವಂತಹ ಜನಗಣತಿ ಅಂದರೆ 2011 ಜನಗಣತಿಯಲ್ಲಿರುವಂತಹ ಡೇಟಾವನ್ನು ಯೂಸ್ ಮಾಡ್ಕೊಂಡಿದ್ವಿ. ಆದರೆ ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಕಮಿಷನ್ ಯೂಸ್ ಮಾಡ್ಕೊಂಡಿರೋದು 2001 ಜನಗಣತಿಯ ಆಧಾರದ ಮೇಲೆ. ಹಾಗೂ NRCಗೆ ಸಂಬಂಧಪಟ್ಟಂತೆ ನಾವು ನೋಡಿದರೆ ಇಲ್ಲಿ ಕಂಪ್ಲೀಟಾಗಿ ರೆಸಿಡೆನ್ಸ್ ರಿಲೇಟೆಡ್ ಇರತಕ್ಕಂತಹ ಡೇಟಾ ಸಿಗುತ್ತೆ. ಕಂಪ್ಲೀಟ್ ಆದಮೇಲೆ ನಾವು ಡಿಲಿಮಿಟೇಷನನ್ನು ಮಾಡ್ಬೋದು ಅನ್ನುವಂಥ ಇನ್ನೊಂದು ವಾದವನ್ನು ಕಾಣಬಹುದು. ಇಲ್ಲಿ ನಾವು ಸೆಗ್ರಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಮ್ಯುನಿಟಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಸ್ಪೆಸಿಫಿಕಲಿ ಅಹೋಮ್ ಕಮ್ಯುನಿಟಿಗೆ ಆಗಿರುವಂತಹ ಒಂದು ಡಿಸಪಾಯಿಂಟ್ಮೆಂಟ್ ಇಲ್ಲಿ ಕಾಣ್ಬೋದು. ಈ ಒಂದು ದಂಗೆಯಲ್ಲಿ ಹೆಚ್ಚು ಅವರು ಪಾರ್ಟಿಸಿಪೇಷನನ್ನು ಮಾಡಿದ್ದಾರೆ ಅಂತ. ಈಸ್ಟರ್ನ್ ಹಾಗೂ ವೆಸ್ಟರ್ನ್ ಅಸ್ಸಾಂಗೆ ಸೀಟ್ ಅಲೋಕೇಶನ್ಸನ್ನು ನೋಡಿದರೆ ಈಸ್ಟರ್ನ್ ಅಸ್ಸಾಮಲ್ಲಿ ಸೀಟ್ ಅಲೋಕೇಶನ್ಸನ್ನು ರೆಡ್ಯೂಸ್ ಮಾಡಿದ್ದಾರೆ, ವೆಸ್ಟರ್ನ್ ಅಸ್ಸಾಮಲ್ಲಿ ಸೀಟ್ ಅಲೋಕೇಶನ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಡಿಸ್ಪ್ಯಾರಿಟಿಯನ್ನು ನಾವು ಕಾಣುವಂಥದ್ದು. ಸೊ ಒಟ್ಟಾರೆಯಾಗಿ ಅಸ್ಸಾಮಲ್ಲಿ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತಹ ಇಶ್ಯೂಗೆ ಕಾರಣಗಳು ಯಾವ ರೀತಿಯಾಗಿರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ಸೆನ್ಸಸ್ಸನ್ನು ಕನ್ಸಿಡರೇಷನ್ ಮಾಡಿರುವಂತಹ ಒಂದು ಪಾಯಿಂಟ್ ಆಗಿರ್ಬೋದು, ಅಥವಾ NRCಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ಅನದರ್ ಡೈಮೆನ್ಷನ್ ಆಗಿರ್ಬೋದು, ಹಾಗೂ ಇಲ್ಲಿ ಜನರು ಸೀಟನ್ನು ಕಳೆದುಕೊಂಡಿದ್ದಾರೆ, ಅವರು ಸಹ ದಂಗೆ ಏಳಲಿಕ್ಕೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಮ್ಯುನಿಟಿಗೂ ಸಹ ಡಿಸಪಾಯಿಂಟ್ಮೆಂಟನ್ನು ಮಾಡ್ತಾ ಇದೆ. ಪ್ರಾಪರ್ ಆಗಿರುವಂಥ ಒಂದು ಅಲೋಕೇಶನ್ಸ್ಗಳು ಇಲ್ಲ ಅನ್ನುವಂಥದ್ದಾಗಲಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಡಿಲಿಮಿಟೇಷನ್ ಅಂತಂದರೆ ಏನು, ಇದಕ್ಕೆ ಸಂಬಂಧಿಸಿದಂಥ ಇಶ್ಯೂ ಏನಿದೆಯಲ್ಲ ಇದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ದ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಫಾರ್ ವೀಟ್ ಆ್ಯಂಡ್ ರೈಸ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಹಾಗೂ ಇಂಪಾರ್ಟೆಂಟ್ ಸ್ಕೀಮ್ಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಹಾಗೂ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ಫುಡ್ ಸೆಕ್ಯೂರಿಟಿ ಆಸ್ಪೆಕ್ಟಲ್ಲೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ ರೀಸೆಂಟಾಗಿ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ನಡಿನಲ್ಲಿ ಕೆಲವೊಂದಿಷ್ಟು ರಿವಿಷನನ್ನು ಮಾಡಿದೆ ಸರ್ಕಾರ. ಕೆಲವೊಂದು ಲಿಮಿಟೇಷನ್ಸ್ಗಳನ್ನು ಹಾಕಿದೆ. ಯಾವ ರೀತಿಯಾಗಿ ಲಿಮಿಟೇಷನ್ಸನ್ನು ಹಾಕಿದ್ದೀವಿ ಅಂತ ಇದು ಆಲ್ರೆಡಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಜನರಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಏನು ಬಂದಿರುತ್ತಲ್ಲ, ಫಾರ್ಮರ್ಸ್ ಏನು ಬೆಳೆದಿರ್ತಾರಲ್ಲ, ಇದನ್ನು ಸರ್ಕಾರಕ್ಕೆ ಸೆಲ್ ಮಾಡ್ತಾರೆ ಅಥವಾ ಮಾರ್ಕೆಟಿಗೆ ಸೆಲ್ ಮಾಡ್ತಾರೆ.
ಜನರಲಿ ರೈತರು ಬೆಳೆದಿರುವಂತಹ ಬೆಳೆ, ಫಾರ್ ಎಕ್ಸಾಂಪಲ್ ಇವಾಗ ವೀಟ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಇದನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಕೊಡ್ಬೋದು ಅಥವಾ ಸರ್ಕಾರಕ್ಕೆ ಕೊಡ್ಬೋದು. ಈ ಒಂದು ಸರ್ಕಾರ ಏನು ಮಾಡುತ್ತೆ, MSP ಅನೌನ್ಸ್ ಮಾಡಿರುತ್ತಲ್ಲ, ಇದು ಆಲ್ರೆಡಿ ಬೆಂಬಲ ಬೆಲೆಯನ್ನು ಏನು ಅನೌನ್ಸ್ ಮಾಡಿರುತ್ತಲ್ಲ, ಇದರ ಮುಖಾಂತರ ಪರ್ಚೇಸ್ ಮಾಡುತ್ತೆ, ರೈತರಿಂದ ಗ್ರೇನ್ಸ್ಗಳನ್ನು ಪರ್ಚೇಸ್ ಮಾಡುತ್ತೆ. ರೈತರು ಇವತ್ತು MSPಯ ಮುಖಾಂತರ ಸರ್ಕಾರಕ್ಕೆ ಮಾರಬಹುದು ಅಥವಾ ಡೈರೆಕ್ಟಾಗಿ ಮಾರ್ಕೆಟಿಗೆ ಮಾರಬಹುದು. ಈ ರೀತಿಯಾದಂಥ ಪ್ರೊಸೆಸ್ ನಡೆಯುತ್ತೆ. ಇವಾಗ ಖರೀದಿ ಮಾಡಿರುವಂತಹ ಈ ಒಂದು ಸ್ಟಾಕನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೇಂಟೈನ್ ಮಾಡ್ತಾ ಇರುತ್ತೆ. ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಮುಖಾಂತರ ಬೇರೆ ಬೇರೆ ಸ್ಟೇಟ್ಸ್ಗಳಿಗೆ ಅಲೋಕೇಶನ್ಸನ್ನು ಮಾಡುತ್ತೆ. PDS ಸಿಸ್ಟಮ್ನ ಮುಖಾಂತರ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಮುಖಾಂತರ ಒಬ್ಬ ವ್ಯಕ್ತಿ ₹3 1 kg ರೈಸನ್ನು ಪಡೆದುಕೊಳ್ಬೋದು, ₹2 ವೀಟನ್ನು ಪಡೆದುಕೊಳ್ಬೋದು, 1 ಸೀರಿಯಲ್ ಗ್ರೇನ್ಸ್ಗಳನ್ನು ಪಡೆದುಕೊಳ್ಬೋದು. ಈ ರೀತಿಯಾದಂತಹ ಅಲೋಕೇಶನ್ಸನ್ನು ಸರ್ಕಾರ ಮಾಡಿದೆ. ಒಂದು ವೇಳೆ ಸ್ಟಾಕ್ ಜಾಸ್ತಿ ಇದ್ದರೆ, ಇದು ಆಲ್ರೆಡಿ ಸ್ಕೀಮ್ಗೆ ಬೇಕಾಗಿರುವಂತಹ ಸ್ಟಾಕ್ ನಮ್ಮ ಹತ್ರ ಸಫಿಷಿಯೆಂಟ್ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾದ ಮೇಲೆ ಏನು ಮಾಡುತ್ತೆ ಅಂದರೆ, ಟ್ರೇಡರ್ಸ್ಗಳಿಗೆ ಅಥವಾ ಕನ್ಸ್ಯೂಮರ್ಸ್ಗಳಿಗೆ ಬಲ್ಕ್ ಕ್ವಾಂಟಿಟಿನಲ್ಲಿ ಸೆಲ್ ಮಾಡ್ತಾರೆ, ರಿಟೇಲಲ್ಲಿ ಸೆಲ್ ಮಾಡ್ತಾರೆ. ಈ ಆಕ್ಷನ್ಗಳ ಮುಖಾಂತರ ಬಿಡರ್ಸ್ಗಳು ಏನು ಮಾಡ್ಬೋದು, ಲಾರ್ಜ್ ಕ್ವಾಂಟಿಟಿ ಗ್ರೇನ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ಸರ್ಕಾರದೊಂದಿಗೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಗ್ರೇನ್ಸ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಸರ್ಕಾರ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮನ್ನು ಜಾರಿಗೆ ತಂದಿದೆ ಈ ಆಕ್ಷನ್ನ ಮುಖಾಂತರ. ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಟ್ರೇಡರ್ ಎಷ್ಟು ಅಮೌಂಟನ್ನು ಖರೀದಿ ಮಾಡ್ಬೋದು ಅಂತ ಸರ್ಕಾರ ಆಲ್ರೆಡಿ ಫಿಕ್ಸ್ ಮಾಡಿದೆ. ಈ ಮೊದಲು 3000 ಮೆಟ್ರಿಕ್ ಟನ್ನಷ್ಟು ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡ್ಬೋದಿತ್ತು ಬೈಯರ್ ಬಿಡ್ಡಿಂಗ್ನ ಮುಖಾಂತರ. ಈ ಒಂದು ಲಿಮಿಟೇಷನಲ್ಲಿ ಬದಲಾವಣೆ ಮಾಡಿದ್ದಾರೆ. 10 to 100 ಮೆಟ್ರಿಕ್ ಟನ್ಗೆ ಇಳಿಸಿದ್ದಾರೆ. ಒಬ್ಬ ಟ್ರೇಡರ್ ಇವತ್ತು ಕೇವಲ 10 to 100 ಮೆಟ್ರಿಕ್ ಟನ್ ಅಷ್ಟು ಮಾತ್ರ ಬೈ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ರೇಂಜಲ್ಲಿ ಬದಲಾವಣೆ ಮಾಡಿದ್ದಾರೆ. ಮೊದಲು ಮ್ಯಾಕ್ಸಿಮಮ್ ಕ್ವಾಂಟಿಟಿ ಇತ್ತು, ಇವಾಗ ಮ್ಯಾಕ್ಸಿಮಮ್ ಕ್ವಾಂಟಿಟಿನಲ್ಲಿ ಲಿಮಿಟೇಷನ್ಸನ್ನು ಮಾಡಿದ್ದಾರೆ. ಇದು ನ್ಯೂಸಲ್ಲಿದೆ. ಈ ಲಿಮಿಟೇಷನ್ ಮಾಡಿರೋದ್ರಿಂದ ನಾವು ನ್ಯೂಸಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಲಿಮಿಟೇಷನ್ಗೆ ಕೊಡ್ತಾ ಇರುವಂತಹ ರೀಸನ್ಸ್ ಅಂತಂದರೆ, ಇವತ್ತು ಸ್ಮಾಲ್ ಹಾಗೂ ಮಾರ್ಜಿನಲ್ ಬಯರ್ಸ್ಗಳು ಸಹ ಮುಂದಾಗಬೇಕು, ಅವರು ಸಹ ಇವತ್ತು FCI ಮುಖಾಂತರ ಪರ್ಚೇಸನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಿಟೇಲ್ ಪ್ರೈಸಸಲ್ಲಿ ಆಗ್ತಾ ಇರುವಂತಹ ಒಂದು ಮೋನೋಪೋಲಿಯನ್ನು ಕಡಿಮೆ ಮಾಡಬೇಕು. ಬಿಗ್ ಬಯರ್ಸ್ಗಳು ಮಾತ್ರ ಇವತ್ತು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಐಡಿಯಾನ ತೆಗೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾಂಪಿಟೇಷನನ್ನು ಕ್ರಿಯೇಟ್ ಮಾಡಬೇಕು. ಯಾರ ಹತ್ರ ಸ್ಮಾಲ್ ಬಯರ್ಸ್ ಹಾಗೂ ಮಾರ್ಜಿನಲ್ ಬಯರ್ಸ್ ಹತ್ರ ಒಂದು ಕಾಂಪಿಟೇಷನನ್ನು ಕ್ರಿಯೇಟ್ ಮಾಡಬೇಕು, ಅವರು ಸಹ ಪರ್ಚೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ರೀಸನ್ಸನ್ನು ಕೊಡ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಈ ರಿಯಾಕ್ಷನರಿ ಪಾಲಿಸಿಗೆ ಮೇಜರ್ ಕಾರಣ ಅಂದರೆ, ಕರ್ನಾಟಕದಲ್ಲಿ ಎಲೆಕ್ಷನ್ ಪೋಲ್ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂಥ ಒಂದು ಅಜೆಂಡಾ, ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ರು, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ನ ಹಾಕೋದ್ರ ಮುಖಾಂತರ ಈ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂತಹ ಒಂದು ಸಾಫ್ಟ್ ಪಾಲಿಸಿಯನ್ನು ನಾವು ಕಾಣಬಹುದು. ಪೊಲಿಟಿಕಲ್ ಇಶ್ಯೂ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಆದರೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಪಾಲಿಸಿ ನಮಗೆ ಇಂಪಾರ್ಟೆಂಟ್. ಇಲ್ಲಿ ಲಿಮಿಟೇಷನ್ಸನ್ನು ಹಾಕಿದ್ದಾರೆ ಹಾಗೂ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಫುಡ್ ಇನ್ಫ್ಲೇಷನನ್ನು ಕರ್ಬ್ ಮಾಡೋದ್ರಲ್ಲೂ ಸಹ ಇದು ಸಹಕಾರಿಯಾಗುತ್ತೆ. ಒಂದು ವೇಳೆ ಮಾರ್ಕೆಟಲ್ಲಿ ಇವತ್ತು ಬೆಲೆ ಜಾಸ್ತಿ ಇದ್ದರೆ, ಫುಡ್ ಪ್ರೈಸ್ಗಳ ಬೆಲೆ, ಅದರಲ್ಲೂ ವೀಟ್ ಹಾಗೂ ರೈಸ್ ಗ್ರೇನ್ಸ್ಗಳು ಏನಿರ್ತಾವಲ್ಲ, ಇದರ ಬೆಲೆ ಜಾಸ್ತಿ ಆಗಿದ್ದರೆ ಆ ಸಂದರ್ಭದಲ್ಲಿ ಸ್ಟಾಕನ್ನು ರಿಲೀಸ್ ಮಾಡುತ್ತೆ. ಆಟೋಮೆಟಿಕಲಿ ಪ್ರೈಸು ಸಹ ಮಾರ್ಕೆಟಲ್ಲಿ ಸ್ಟೆಬಿಲೈಸ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಇಂಪಾರ್ಟೆನ್ಸನ್ನು ನಾವು ತೆಗೆದುಕೊಳ್ಬೋದು. ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದರಲ್ಲಿ ಸರ್ಕಾರದ ಒಂದು ಇನಿಷಿಯೇಟಿವ್ ಅಥವಾ ಪಾಲಿಸೀಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲಿಂದ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂದರೆ, ಫುಡ್ ಇನ್ಫ್ಲೇಷನ್ ಅಂದರೆ ಏನು? ಫುಡ್ ಇನ್ಫ್ಲೇಷನ್ನ ಡೆಫಿನೇಷನನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಯಾವ ಒಂದು ಕಾರಣಕ್ಕಾಗಿ ಕರೀತಾ ಇದ್ದಾರೆ ಅಂತ 3 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಬೇರೆ ಬ್ಯಾಂಕ್ಗಳ ಒಂದು ಡೆಪಾಸಿಟನ್ನು ಇದು ರೀಟೈನ್ ಮಾಡುತ್ತೆ ಎನ್ನುವಂಥದ್ದಾಗಲಿ, ಅಥವಾ ಬ್ಯಾಂಕ್ಗಳಿಗೆ ಫಂಡ್ ಅವಶ್ಯಕತೆ ಇದ್ದಾಗ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಫಂಡನ್ನು ಲೆಂಡಿಂಗ್ ಮಾಡುತ್ತೆ, ಸಾಲವಾಗಿ ಕೊಡುತ್ತೆ. ಯಾವ ಸಂದರ್ಭದಲ್ಲಿ ಅದಕ್ಕೆ ಅವಶ್ಯಕತೆ ಇದೆ ಆ ಸಂದರ್ಭದಲ್ಲಿ ಇದು ಸಹಕಾರಿ ಆಗಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕನ್ಸಿಡರ್ ಮಾಡೋದಾದರೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಮಾನಿಟರಿ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂಥ ಒಂದು ಅಡ್ವೈಸನ್ನು ಮಾಡುತ್ತೆ. ಯಾವ ಫಂಕ್ಷನನ್ನು ನಾವು ಕನ್ಸಿಡರ್ ಮಾಡೋದ್ರ ಮುಖಾಂತರ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ನಾವು RBIಗೆ ಟೈಟಲನ್ನು ಕೊಡ್ತಾ ಇದ್ದೀವಿ ಅನ್ನುವಂತಹ ಸ್ಟೇಟ್ಮೆಂಟ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.